ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಂಡಿಯಾ ಒಕ್ಕೂಟದಲ್ಲಿ ಬಿರುಕು ಕಾಣಿಸಿಕೊಂಡಿದೆಯಾ? ಕಾಂಗ್ರೆಸ್ ಜೊತೆ ಮೈತ್ರಿಯಿಂದ ಸಮಾಜವಾದಿ ಪಕ್ಷ ಹೊರಬರುತ್ತಾ? ಸಂಸತ್ನಲ್ಲಿ ಈ ಕಡೆ ಎಸ್ಪಿ ಮತ್ತು ಕಾಂಗ್ರೆಸ್ ಒಂದಾಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಅದಾನಿ ವಿಚಾರಕ್ಕೆ ಸಂಸತ್ನಲ್ಲಿ ಕಾಂಗ್ರೆಸ್ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ನ ಸಂಸದರಿಗೆ ಎಸ್ಪಿ ಎಂಪಿಗಳು ಯಾರೂ ಕೂಡ ಬೆಂಬಲವನ್ನು ಕೊಟ್ಟಿಲ್ಲ. ಇಲ್ಲಿ ಅದಾನಿ ವಿಚಾರದಲ್ಲಿ ಈಗ ಇಂಡಿಯಾ ಕೂಟ ಅಂತ ಬಂದಾಗ ಇಂಡಿಯಾ ಕೂಟದಲ್ಲಿ ಯಾವೆಲ್ಲ ಪಾರ್ಟಿಗಳಿದ್ದಾರೋ ಒಂದು ಕಾಸನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಬೇಕಾದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಬೇಕು. ಅವ್ರವ್ರ ಪಾರ್ಟಿಗೆ ಅವ್ರವ್ರು ಬಿಟ್ಟುಬಿಡೋದಾದರೆ ಇನ್ನು ಒಕ್ಕೂಟ ಅಂತ ಯಾಕೆ ಬಂತು? ಎಸ್ ಪಿ ಎಂ ಪಿಗಳು ಯಾರೂ ಕೂಡ ಸಾಥ್ ಕೊಡ್ತಾ ಇಲ್ಲ. ಅದಾನಿ ಲಂಚ ಪ್ರಕರಣದಿಂದ ಸಮಾಜವಾದಿ ಪಾರ್ಟಿ ದೂರ ಉಳ್ಕೊಂಡಿದೆ. ನಮಗೆ ಅದಾನಿ ಕೇಸ್ಗಿಂತ ಹೆಚ್ಚಾಗಿ ಸಂಭಲ್ನಲ್ಲಿ ಒಂದು ಹಿಂಸಾಚಾರ ಆಗಿದೆಯಲ್ಲ, ಈ ವಿಚಾರ ನಮಗೆ ದೊಡ್ಡದು. ಈ ವಿಚಾರ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡೋಣ ಬನ್ನಿ. ಸಂಭಾಲ್ ಹಿಂಸಾಚಾರ ಯಾಕಾಯಿತು, ಹೇಗಾಯಿತು ಅಂತ ಹೇಳಿ. ಇದು ಬಿಟ್ಟರೆ ಅದಾನಿ ಎಷ್ಟು ವರ್ಷ ಇದನ್ನೇ ಮಾತಾಡ್ತೀರಿ ಅಂತ ಕೂಡ ಎಸ್ ಪಿಯ ವಾದ ಇರಬಹುದು. ಕಾಂಗ್ರೆಸ್ ಬ್ಲಾಕ್ ಪ್ರತಿಭಟನೆಗೆ ಎಸ್ ಪಿ ನಾಯಕ ಅಖಿಲೇಶ್ ಯಾದವ್ ಗೈರಾಗಿದ್ದಾರೆ. ಸಂಭಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ ಕಾಂಗ್ರೆಸ್ ಮಾತನಾಡಿಲ್ಲ ಅಂತ ಅವರ ಅಸಮಾಧಾನ ಇದೆ. ಕಾಂಗ್ರೆಸ್ ಎಸ್ ಪಿ ನಡುವೆ ಇದೇ ಕಾರಣಕ್ಕೆ ಬಿರುಕು ಮೂಡಬಹುದು. ಚಳಿಗಾಲದ ಅಧಿವೇಶನದ ಆರಂಭದಿಂದಾನೂ ಕೂಡ ಕಾಂಗ್ರೆಸ್ ಮತ್ತು ಎಸ್ ಪಿ ಒಬ್ಬರು ಏರ್ಗೆಳಿದ್ರೆ ಒಬ್ಬರು ನೀರುಗೆಳಿತು ಅಂತಾರಲ್ಲ, ಆ ರೀತಿ ಅವ್ರದ್ದೊಂದು ದಾರಿ ಆದರೆ ಇವ್ರದ್ದೊಂದು ದಾರಿ ಯಾಕೆ ಕೂತಿದೆ. ಕಾಂಗ್ರೆಸ್ನ ಯಾವುದೇ ಪ್ರತಿಭಟನೆಯಲ್ಲಿ ಎಸ್ ಪಿ ನಾಯಕರು ಭಾಗಿಯಾಗ್ತಾ ಇಲ್ಲ. ಅದಾನಿ ಕೇಸ್ನಲ್ಲಿ ಮೋದಿಯ ಮೌನವನ್ನು ವಿರೋಧಿಸಿ ಇಂಡಿಯಾ ಒಕ್ಕೂಟ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಸಂಭಾಲ್ ವಿಚಾರ ಅಷ್ಟೇ ಮುಖ್ಯ, ಬೇರೆ ಯಾವುದು ಬೇಡ ಅಂಥೇಳಿ ಎಸ್ ಪಿ ಹೇಳಿದೆ. ರಾಹುಲ್ ಸಂಭಾಲ್ಗೆ ಭೇಟಿ ಕೊಟ್ಟಿದ್ದಂಥ ವೇಳೆಯಲ್ಲಿ UP ಪೊಲೀಸರು ತಡೆದಿದ್ದರು. ಪೊಲೀಸರ ಕ್ರಮದ ವಿರುದ್ಧ ಲೋಕಸಭೆಯಲ್ಲಿ ಎಸ್ ಪಿ ಪ್ರತಿಭಟನೆ ಕೂಡ ಮಾಡಿತ್ತು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸೇ ಮಾತಾಡ್ತಾ ಇಲ್ವಲ್ಲ. ಸಂಭಾಲ್ಗೆ ಕಾಂಗ್ರೆಸ್ ವಿಸಿಟ್ ಮಾಡಬೇಕು ಅಂತ ಹೋದಾಗ ಯೋಗಿಯವರ ಸರ್ಕಾರ ರಾಹುಲ್ ಗಾಂಧಿಯವ್ರನ್ನ, ಪ್ರಿಯಾಂಕಾ ಗಾಂಧಿಯವ್ರನ್ನ ಒಳಗಡೆ ಬಿಡಲಿಲ್ಲ. ಅದ್ರ ಬಗ್ಗೆ ಕಾಂಗ್ರೆಸ್ ಏನೋ ಮಾತಾಡುತ್ತೆ ಅಂತ ನಾವು ನೋಡಿದ್ರೆ ಅದ್ರ ಬಿಟ್ಟುಬಿಟ್ಟು ಮತ್ತೆ ಅದಾನಿ ಅಂದರೆ ನಾವು ಇದಕ್ಕೆ ಬರಲ್ಲ ಅನ್ನೋದು ಎಸ್ ಪಿಯ ವಾದ. ಲೋಕಸಭೆಯಲ್ಲಿ ಆಸನ ಸ್ಥಳ ಹಂಚಿಕೆ ಬಗ್ಗೆಯೂ ಅಖಿಲೇಶ್ಗೆ ಅಸಮಾಧಾನ ಇದೆ. ರಾಹುಲ್ ಗಾಂಧಿ ಪಕ್ಕದ ಆಸನದಲ್ಲಿ ಅಖಿಲೇಶ್ ಯಾದವ್ ಕೂತ್ಕೋತಾ ಇದ್ರು. ಇದೀಗ ಕಾಂಗ್ರೆಸ್ ನಾಯಕರಿಂದ ದೂರದಲ್ಲಿ ಅಖಿಲೇಶ್ ಯಾದವ್ಗೆ ಸ್ಥಾನವನ್ನು ಕೊಡಲಾಗಿದೆ. ಎಲ್ಲ ವಿಚಾರಗಳು ಸೇರಿಕೊಂಡು ಒಂದು ಅಸಮಾಧಾನ ಬೆಳೆದು ಬಿಟ್ಟಿದೆ ಎಸ್ ಪಿ ಮತ್ತು ಕಾಂಗ್ರೆಸ್ನ ನಡುವೆ.